Samurai sword on my back. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಸಂದೇಶ್ ಅಂತ ಸರ್. ಈ ಅಂಜಲಿ ಫ್ಲವರ್ಸ್ ಬಗ್ಗೆ ಇದು ಯಾವಾಗಿಂದ ಸ್ಟಾರ್ಟ್ ಆಯಿತು, ಏನೇನು ಸಿಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಸರ್. ಇದು ಅಂಜಲಿ ಫ್ಲವರ್ಸ್ ಬಂದು ಒಂದು ಮೋರ್ ದೆನ್ 30+ ಇಯರ್ಸಿಂದ ರನ್ ಆಗ್ತಾ ಇದೆ. ಇದು ಸ್ಟಾರ್ಟ್ ಮಾಡಿದವ್ರು ಬಂದು ಅನಂತರಾಜು ಅಂತ ಅಂಗಡಿ ಓನರ್ ಅವ್ರು ಫಸ್ಟ್ ಇದ್ದಿದ್ದು. ಇವಾಗ ಅಟ್ ಪ್ರೆಸೆಂಟು ಅವ್ರ ಮಗ ನೋಡ್ಕೊತಾ ಇದ್ದಾರೆ, ಕಿರಣ್ ಅಂತ. ಅಂಗಡಿಲಿ ಇವಾಗ ಬೊಕೆಸ್ ಅಂತ ಬಂದಾಗ ನಿಮಗೆ ಎಕ್ಸಾಟಿಕ್ ಫ್ಲವರ್ಸ್ ಬೇಕು ಅಂತಂದರೆ ನಮಗೆ ಪ್ರೀ ಆರ್ಡರ್ ಕೊಟ್ಟರೆ ನಾವು ಅದನ್ನು ಮಾಡಿಕೊಡ್ತೀವಿ. ಇಲ್ಲ ಅಂಗಡಿಗೆ ನಾರ್ಮಲ್ ಅಂತಂದರೆ ನಾರ್ಮಲ್ ಬಂಚಸ್ ಏನು ಮೂವಿಂಗ್ ಇರುತ್ತೆ ನಾವು ಅಂಥದನ್ನು ರೆಡಿ ಮಾಡಿ ಇಟ್ಟಿರ್ತೀವಿ. ಕಸ್ಟಮರ್ ಬಂದವ್ರು ಬೇಕಾದ್ರೆ ಅದನ್ನು ಬಂದು ತೊಗೊಂಡು ಹೋಗ್ಬೋದು. ನಮ್ಮ ಹತ್ರ ಫ್ಲವರ್ಸ್ ಬಂದು ರೋಸಸ್ಸು, ಸರ್ಬರ ಮತ್ತು ಆರ್ಕಿಡ್ಡು, ಲಿಲಿಯಮ್ಮು ಇದೆಲ್ಲ ಸ್ಟಾಕ್ ಇರುತ್ತೆ. ಹಾಕ್ಬಿಟ್ಟು ನಿಮಗೆ ತುಲಿಪ್ಸು ಅದೆಲ್ಲ ಬೇಕು ಅಂತಂದರೆ ಎಕ್ಸಾಟಿಕ್ ಫ್ಲವರ್ಸ್ ಬೇಕಂದರೆ ಒನ್ ಡೇ ಪ್ರೀ ಆರ್ಡ್ರ್ ಮಾಡಿದ್ರೆ ನಾವು ಅದನ್ನು ತರಿಸಿ ಮಾಡಿಸ್ಕೊಡ್ತೀವಿ. Samurai sword on my back. You don't know how to act. Maybe you should relax. Maybe you should relapse. Just kidding. ನಾನು ಇಲ್ಲಿ ಬಂದಾಗ ನಾನು ಅವೈಲಬಿಲಿಟಿ ನೀವು ಆಲ್ರೆಡಿ ಒಂದು 4-5 ಐಟಮ್ ಸ್ಯಾಂಪಲ್ ಮಾಡಿರ್ತೀರ. ನನಗೆ ಇಷ್ಟ ಆಗಿರೋದಿಲ್ಲ, ಸ್ವಲ್ಪ ನನಗೆ ಅರ್ಜೆಂಟ್ ಇರುತ್ತೆ. ಮಿನಿಮಮ್ ಒಂದು ಬೊಕ್ಕೆ ಎಷ್ಟು ಅರ್ಜೆಂಟ್ ಅಂತ ಅಂದಾಗ ಎಷ್ಟು ಬೇಗ ಸರ್? ಅದು ಸೈಜಸ್ ಮೇಲೆ ಹೋಗುತ್ತೆ, ಪ್ರೈಸಸ್ ಮೇಲೆ ಹೋಗುತ್ತೆ ಸರ್. ಇವಾಗ ಒಂದು ಚಿಕ್ಕ ಬೊಕ್ಕೆ ಬೇಕು ಅಂತಂದರೆ ಒಂದು 10-15 ಮಿನಿಟ್ಸಲ್ಲಿ ಮಾಡ್ಕೊಡ್ತೀವಿ. ಇವಾಗ ಒಂದು 1000-2000 ಆ ಥರ ಬೊಕೆಸ್ ಬೇಕು ಅಂತಂದರೆ ಒಂದು 20-30 ಮಿನಿಟ್ಸ್ ಬೇಕಾಗುತ್ತೆ. ಆ ಟೈಮಲ್ಲಿ ಮಾಡ್ಕೊಡ್ತೀವಿ. ಕಸ್ಟಮೈಸು ಮಾಡ್ಕೊಡ್ತೀವಿ ಸರ್. ಆದರೆ ಸ್ವಲ್ಪ ಟೈಮ್ ಆಗುತ್ತೆ, ಬಂದು ನಿಂತು ಮಾಡಿಸ್ಕೊಂಡು ಹೋಗ್ಬೋದು. ಅವ್ರು ಹೆಂಗೆ ಬೇಕು ಅಂತ ಹೇಳ್ತಾರೋ ಆ ಥರ ಮಾಡ್ಕೊಡ್ತೀವಿ. ಬಲ್ಕ್ ಆರ್ಡ್ರೂ ತೊಗೊಳ್ತೀವಿ. ಬಲ್ಕ್ ಆರ್ಡ್ರಸು ಬರುತ್ತೆ ಸರ್. ನಮ್ಮ ಹತ್ರ ಇವೆಂಟ್ಸು ನಡೆಯುತ್ತೆ. ನಮಗೆ ಆಲ್ ಓವರ್ ಕರ್ನಾಟಕ ಸಪ್ಲೈ ಆಗುತ್ತೆ ನಮಗೆ. ಬೊಕೆಸಲ್ಲಿ ಬಂತು ಅಂತಂದರೆ ನಿಮಗೆ ಸಿಂಗಲ್ ರೋಸಿಂದನೂ ನಾವು ಪ್ರೊವೈಡ್ ಮಾಡ್ತೀವಿ. ಅಪ್ ಟು ಬೊಕ್ಕೆ ನಿಮಗೆ ಬೇಕು ಅಂತಂದರೆ ಒಂದು 5000ವರೆಗೂ ಮಾಡಿಕೊಡ್ತೀವಿ ಸರ್. ಸರ್ ಡ್ರೈ ಫ್ಲವರ್ಗೂ ಫ್ರೆಶ್ ಫ್ಲವರ್ಗೂ ಏನು ಸರ್ ಡಿಫ್ರೆನ್ಸ್? ಸರ್ ಇದು ನ್ಯಾಚುರಲ್ ಫ್ಲವರ್ಸ್ ಬಂದು ಇವಾಗ ಮ್ಯಾರೇಜು ಫಂಕ್ಷನ್ಸ್ ಏನೇ ಇದ್ರೂ ನೀವು ಕೊಡೋದಕ್ಕೆ ನ್ಯಾಚುರಲ್ ಫ್ಲವರ್ಸ್ ಪ್ರಿಫರ್ ಮಾಡ್ತಾರೆ ಕಸ್ಟಮರ್ಸು. ಡ್ರೈ ಫ್ಲವರ್ಸ್ ಬಂದು ಏನಿದ್ರು ಆಫೀಸಲ್ಲಿ ಅಥವಾ ಮನೇಲಿ ಶೋಪೀಸ್ ಥರ ಇಡೋದಕ್ಕೆ ಯೂಸ್ ಮಾಡ್ತಾರೆ ಸರ್. ಅಂದರೆ ಮನೆ ಸ್ವಲ್ಪ ಲುಕ್ ಆಗಿರಲಿ, ಕೆಲವರು ಫ್ಲವರ್ಸ್ ಇಷ್ಟಪಡೋ ಅಂಥವ್ರು ಅದನ್ನು ಇಟ್ಕೊತಾರೆ. ನಮ್ಮ ಹತ್ರ ಹಾರಪೇಟ ಶಾಲ್ ಬಂದ್ಬಿಟ್ಟು ಸನ್ಮಾನ ಮಾಡೋದಕ್ಕೆ ತುಂಬ ಜನ ಬಂದು ಅದಕ್ಕೋಸ್ಕರನೂ ತೊಗೊಂಡೋಗ್ತಾರೆ. ಅದರಲ್ಲಿ ಬಂದು ತುಂಬ ವೆರೈಟೀಸ್ ಇದೆ. ನಿಮಗೆ ಯಾವ ಥರ ಕ್ವಾಲಿಟಿ ಬೇಕು ಅಂತೀರೋ ಆ ಥರ ಕ್ವಾಲಿಟಿ ತಗೊಡ್ತೀವಿ ನಾವು. ಮಿನಿಮಮಿಂದ ಮ್ಯಾಕ್ಸಿಮಮ್ ಪ್ರೈಸ್ವರೆಗೂ ಸಿಗುತ್ತೆ ಸರ್ ನಿಮಗೆ. ಸರ್ ಅಂಜಲಿ ಫ್ಲವರ್ಸಲ್ಲಿ
ಬೊಕ್ಕೆಸ್ ಮಾತ್ರ ಸಿಗುತ್ತಾ ಅಥವಾ ಅದರ್ವೈಸ್ ಬೇರೆ ಏನಾದ್ರು ಅವೈಲಬಿಲಿಟಿ? ಸರ್ ಇಲ್ಲ ಸರ್, ಬೊಕೆಸು ಸಿಗುತ್ತೆ, ಗಿಫ್ಟ್ ಸಿಗುತ್ತೆ, ಮತ್ತು ನಾವು ಹೊರಗಡೆ ಡೆಕೋರೇಷನ್ ಕೂಡ ಮಾಡ್ಕೊಡ್ತೀವಿ. ಬರ್ತ್ಡೇ ಪಾರ್ಟೀಸು ಅಥವಾ ಪಾರ್ಟಿ ಹಾಲ್ಸಲ್ಲಿ ಏನಾದ್ರು ಫಂಕ್ಷನ್ಸು ಅಥವಾ ಮನೇಲಿ ಇವಾಗ ಫಂಕ್ಷನ್ಸ್ ಮಾಡ್ತೀರಾ, ಬರ್ಡೇ, ಆ ಥರದಕ್ಕೂ ನಾವು ಹುಡುಗರನ್ನ ಕಳಿಸಿ ನಾವು ಮಾಡಿಸ್ಕೊಡ್ತೀವಿ, ಡೆಕೋರೇಷನ್ ಮಾಡಿಸ್ಕೊಡ್ತೀವಿ. ಕಾರ್ ಡೆಕೋರೇಷನ್ ಕೂಡ ಮಾಡ್ಕೊಡ್ತೀವಿ ಮದುವೆಗೆ. Samurai sword on my back. You don't know how to act. Maybe you should relax. Maybe you should relapse. Just kidding. ಸರ್, ಇದು ನಮ್ಮ ಶಾಪಲ್ಲಿ ಬಂದ್ಬಿಟ್ಟು ರೆಗ್ಯುಲರ್ ಕಸ್ಟಮರ್ಸು ಜಾಸ್ತಿ ಜನ ಬರ್ತಾರೆ, ಮತ್ತು ನಮ್ಮ ಹತ್ರ VIP ಕಸ್ಟಮರ್ಸ್ ಇದ್ದಾರೆ, ಮತ್ತು ಫಿಲಮ್ ಆ್ಯಕ್ಟರ್ಸ್ ಬರ್ತಾರೆ, ಮತ್ತು ಕೆಲವು ರಾಜಕಾರಣಿಗಳು ಅವ್ರಿಗೆ ತೊಗೊಂಡೋಗ್ತಾರೆ. ಸರ್, ನಾನು ಅಂಜಲಿ ಫ್ಲವರ್ಸ್ ಶಾಪಿಗೆ ನಾನು ಬರೋಕ್ಕಾಗಲಿಲ್ಲ ಅಂದರೆ, ಸಪೋಸ್ ನಾನೇನಾದ್ರು ಫೋನ್ ಮಾಡಿದ್ರೆ ನನಗೆ ಡೋರ್ ಸ್ಟೆಪ್ ನಮ್ಮ ಮನೆಗೆ ಏನಾದ್ರು ಡೆಲಿವರಿ ಆಪ್ಷನ್ಸ್ ಏನಾದ್ರು ಇದೆ ನಿಮ್ಮ ಹತ್ರ? ಸರ್ ಇದೆ ಸರ್, ಖಂಡಿತ ಮಾಡಿಕೊಡ್ತೀವಿ. ನಮಗೆ ಮುಂಚೆಯಿಂದನೂ ಇವಾಗೂ ನಮಗೆ ಆರ್ಡರ್ಸ್ ಬರ್ತಾ ಇರುತ್ತೆ. USA, ಅಮೇರಿಕಾಯಿಂದನೂ ನಮಗೆ ಆನ್ಲೈನ್ ಆರ್ಡರ್ಸ್ ಬರುತ್ತೆ, ನಾವು ಡೆಲಿವರಿ ಮಾಡ್ಕೊಡ್ತೀವಿ. ಬಟ್ ಡೆಲಿವರಿ ನಿಮಗೆ ಬೇಕು ಅಂತ ಅಂದಾಗ ಒಂದು 2 hours ಬಿಫೋರ್ ಆರ್ಡರ್ ಮಾಡಿದ್ರೆ ನಾವು ಖಂಡಿತ ಡೆಲಿವರಿ ಮಾಡ್ಕೊಡ್ತೀವಿ. ಬಟ್ ಅದಕ್ಕೆ ಮಿನಿಮಮ್ ನಾವು ಡೆಲಿವರಿ ಮಾಡಬೇಕು ಅಂತಂದರೆ ಮಿನಿಮಮ್ 300 rupees ಮೇಲ್ಗಡೆ ಇರೋವಂಥ ಬೊಕೆಸ್ ಮಾತ್ರ ನಾವು ಡೆಲಿವರಿ ಮಾಡ್ತೀವಿ, ಮತ್ತು ಡೆಲಿವರಿ ಚಾರ್ಜಸ್ ಎಕ್ಸ್ಟ್ರಾ ಬರುತ್ತೆ. ಅದು ಕಸ್ಟಮರ್ಗೆ ಇನ್ನೂ ಚಿಕ್ಕ ಬೊಕೆ ತೊಗೋತೀರಿ ಅಂತಂದ್ರೂ ಇನ್ನೊಂದು ಆಪ್ಷನ್ ಅಂತಂದರೆ, ಬೇಕಾದ್ರೆ ಕಸ್ಟಮರು ಡನ್ಸೋ ಅಥವಾ ಫೋಟೋ ಬುಕ್ ಮಾಡಿದ್ರೆ ನಾವು ಅದನ್ನು ಅವರಿಗೆ ಸಬ್ಮಿಟ್ ಮಾಡ್ತೀವಿ. ಸೆವೆನ್ 7:30 ಓಪನ್ ಆಗುತ್ತೆ, ನೈಟ್ 10ವರೆಗೂ ರನ್ ಆಗುತ್ತೆ ಸರ್. ನೈಟ್ 10ವರೆಗೂ ಇರುತ್ತೆ. ಹಾಲಿಡೇಸ್ ಅಂತ ಏನಾದ್ರು ಮಾಡಿದ್ರೆ? ಸರ್, ಹಾಲಿಡೇಸ್ ಎಲ್ಲ ಏನಕ್ಕೂ ರಜಾ ಇಲ್ಲ ಸರ್. 365 ಡೇಸು ರನ್ನಿಂಗಲ್ಲಿ ಇರುತ್ತೆ. ಒಬ್ಬರಲ್ಲ ಒಬ್ಬರು ಇದ್ದೇ ಇರ್ತಾರೆ. ಒಟ್ನಲ್ಲಿ ಶಾಪ್ ಅಂತೂ ಯಾವತ್ತೂ ಮುಚ್ಚಿಲ್ಲ ಸರ್. ಕ್ಲೋಸ್ ಆಗಿ ಶಾಪ್ ಅಂತೂ ಏನಕ್ಕೂ ಕ್ಲೋಸ್ ಮಾಡಲ್ಲ. ಅಂಜಲಿ ಫ್ಲವರ್ ಶಾಪಿಗೆ ನಾನು ಬರಬೇಕು ಅಂತಂದರೆ ಅಡ್ರೆಸ್ ಹೇಳ್ಕೊಳ್ತಿರೋದು? ಸರ್, ಈ ಕಡೆ ವಿಜಯನಗರ ಸಿಗ್ನಲ್ ಕಡೆಯಿಂದ ಬರ್ತೀರಾ ಅಂತಂದರೆ ಇಲ್ಲಿ ಯೂನಿಲೆಟ್ ಔಟ್ಲೆಟ್ ಇದೆ, ಶೋರೂಮು. ಅದರಿಂದ ಸ್ವಲ್ಪ ಮುಂದೆ ಬಂದರೆ ರೈಟ್ ಸೈಡ್ ಕಾರ್ನರಲ್ಲೇ ನಮ್ಮದು 5th main ಕಾರ್ನರಲ್ಲಿ ಶಾಪ್ ಇರೋದು ಸರ್, ಅಂಜಲಿ ಫ್ಲವರ್ಸ್. ಈ ಕಡೆ ಮನೋನ ಸೈಡ್ ಟೋಲ್ಗೇಟ್ ಸೈಡಿಂದ ಬರ್ತೀರಾ ಅಂತಂದರೆ ಕದಂಬ ಹೋಟೆಲ್ ಇದೆ. ಕದಂಬ ಹೋಟೆಲಿಂದ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಅಂಜಲಿ ಫ್ಲವರ್ಸ್ ಕಾರ್ನರಲ್ಲೇ ಸಿಗುತ್ತೆ. ಇದು ಒಟ್ಟಲ್ಲಿ 5th main ಕಾರ್ನರಲ್ಲಿ ಶಾಪ್ ಲೊಕೇಟ್ ಆಗಿದೆ. ಸರ್, ಅಂಜಲಿ ಫ್ಲವರ್ ಶಾಪ್ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ತುಂಬ ಥ್ಯಾಂಕ್ಸ್.